5. ಈ ಎಕ್ಸಾಂಪಲ್ 5 ಅಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸಾಂಪಲ್ 5 ವೆರಿಫೈ ದಟ್ ಇಲ್ಲೇನು ಕೊಟ್ಟಿದ್ದಾರೆ? ವೆರಿಫೈ ದ್ಯಾಟ್ 3 minus 1 minus 1/3 ಆರ್ ದ ಝೀರೋಸ್ ಆಫ್ ದ ಕ್ಯೂಬಿಕ್ ಪಾಲಿನೋಮಿಯಲ್. ಓಕೆ, ಇದೊಂದು ಕ್ಯೂಬಿಕ್ ಪಾಲಿನೋಮಿಯಲ್ ಕೊಟ್ಟಿದ್ದಾರೆ. ಇದರಲ್ಲಿ ಇವು ಝೀರೋಸ್ ಅಂತ ಹೇಳಿದ್ದಾರೆ. ಸೊ ಕ್ಯೂಬಿಕ್ ಪಾಲಿನೋಮಿಯಲ್, ಓಕೆ, ಇದು ಇದು ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇಲ್ಲ ಅಂತ, ಬಟ್ ಆದ್ರೂ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಕೇಳ್ತಾರೆ. ಓಕೆ, ಇದನ್ನು ಬರಿಬಾರ್ದು. ಏನು ಮಾಡ್ತಾರೆ, ಇಲ್ಲಿ 3 ಇದ್ದಲ್ಲಿ 6, 5 ಇದ್ದಲ್ಲಿ 4 ಏನೋ ಒಂದು ವ್ಯಾಲ್ಯೂ ಚೇಂಜ್ ಮಾಡಿ ಕೇಳ್ತಾರೆ ಈ ರೀತಿ ಪ್ರಶ್ನೆ. ಓಕೆ, ಭಾಳ ಸಲ ಸಾಲ್ವ್ ಮಾಡಿದ್ದೀನಿ ನಾನು ಕೂಡ. ಈ ರೀತಿ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಬರ್ತವೆ ಎಕ್ಸಾಮಲ್ಲಿ. ಬರಲ್ಲ ಅಂತ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಬಟ್ ಬರ್ತವೆ. ಸರಿ, ಈಗ ಇಲ್ಲಿ ಕ್ಯೂಬಿಕ್ ಇಕ್ವೇಷನ್ ಇದೆ. ಕ್ಯೂಬಿಕ್ ಇದ್ದಾಗ ಅಲ್ಫಾ ವ್ಯಾಲ್ಯೂ ಏನು 3, ಬೀಟಾ ವ್ಯಾಲ್ಯೂ ಏನು -1, ಗಾಮಾ ವ್ಯಾಲ್ಯೂ ಏನು -1/3 ಇದೆ. ಸೊ ಅದೇ ರೀತಿ ಇಲ್ಲಿ ಈ ಈಕ್ವೇಷನ್ ಕೊಟ್ಟಿದ್ದಾರೆ ಅಲ್ವಾ, ಈ ಈಕ್ವೇಷನ್. ಓಕೆ, ಇಲ್ಲಿ ಈ ಈಕ್ವೇಷನಲ್ಲಿ ನನಗೆ ಎ ವ್ಯಾಲ್ಯೂ ಏನಿದೆ 3, ಬಿ ವ್ಯಾಲ್ಯೂ ಏನಿದೆ -5, ಸಿ ವ್ಯಾಲ್ಯೂ ಏನಿದೆ ಸಿ ವ್ಯಾಲ್ಯೂ -11, ಡಿ ವ್ಯಾಲ್ಯೂ ಏನಿದೆ -3. ಓಕೆ, ಇನ್ನು ಕೊಟ್ಟಿದ್ದಾರೆ. ಇದರಿಂದ ನಾನೇನು ಮಾಡಬೇಕು, ಇವ್ರ ನಡುವೆ ಇರತಕ್ಕಂಥ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಓಕೆ, ಕ್ಯೂಬಿಕ್ ರಿಲೇಷನ್ಶಿಪ್ ಏನಿತ್ತು? ಫಸ್ಟ್ ರಿಲೇಷನ್ಶಿಪ್, ಫಸ್ಟ್ದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು ಏನಿತ್ತು -b/a. ಸರಿ, ಆಲ್ಫಾ ಏನಿದೆ 3 ಪ್ಲಸ್ ಬೀಟಾ ಏನಿದೆ -1. ಓಕೆ, ಬೀಟಾ ಏನು ಬಂತು -1 ಪ್ಲಸ್ ಗಾಮಾ. ಓಕೆ, ಇದು ಕೂಡ -1/3 ಇದೆ. ಸೊ -1/3 ಈಕ್ವಲ್ ಟು ಮೈನಸ್ ಆಫ್ ಬೀಟಾ. ಓಕೆ, -5/a ವ್ಯಾಲ್ಯೂ 3 ಇದೆ. ಓಕೆ, ಈಗ 3ಇಂದ ಮಾಡಿದರೆ 3, ಇದು 9 -3 -1. ಓಕೆ, ಇಂಟು 3 ಆಗುತ್ತೆ, ಇಂಟು 3 ಆಗುತ್ತೆ, ಇಲ್ಲಿ ಇಂಟು 1. ಓಕೆ, 3 3 9, 3 1 3, 1 1 ಈಕ್ವಲ್ ಟು ಇದೇನಾಯಿತು 5. ಮೈನಸ್ ಇಂಟು ಮೈನಸ್ ಏನಾಯಿತು +5/3. ಸೊ 9 - 4, 9 - 4 ಏನಾಗುತ್ತೆ 5. ಸೊ 5/3 ಈಕ್ವಲ್ ಟು 5/3. ಫಸ್ಟ್ ಒನ್ ಈಸ್ ವೆರಿಫೈಡ್. ಓಕೆ, ಫಸ್ಟ್ ಒನ್ ಈಸ್ ವೆರಿಫೈಡ್. ಸೆಕೆಂಡ್ ರಿಲೇಷನ್ಶಿಪ್ ಏನು? ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಈಕ್ವಲ್ ಟು c/a. ಹೌದಾ? ಈ ರಿಲೇಷನ್ಶಿಪ್ನ ವೆರಿಫೈ ಮಾಡಬೇಕು. ಸೊ ಇಲ್ಲಿ ಆಲ್ಫಾ ಏನಿದೆ ವ್ಯಾಲ್ಯೂ 3 ಇಂಟು ಬೀಟಾ ಏನಿದೆ -1 ಪ್ಲಸ್ ಬೀಟಾ ವ್ಯಾಲ್ಯೂ ಏನಿದೆ -1 ಇಂಟು ಗಾಮಾ ವ್ಯಾಲ್ಯೂ ಏನಿದೆ -1/3. ನೆಕ್ಸ್ಟ್ ಪ್ಲಸ್ ಗಾಮಾ ವ್ಯಾಲ್ಯೂ ಏನಿದೆ -1/3 ಇಂಟು ಆಲ್ಫಾ ವ್ಯಾಲ್ಯೂ ಏನಿದೆ 3 ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ -11 ಡಿವೈಡ್ ಬೈ ಎ ವ್ಯಾಲ್ಯೂ ಏನಿದೆ ಎ ವ್ಯಾಲ್ಯೂ 3 ಇದೆ. ಓಕೆ, ಎ ವ್ಯಾಲ್ಯೂ 3 ಇದೆ. ಈಗ ಇದನ್ನು ಮಾಡೋಣ. 3 -3 ಪ್ಲಸ್ 1/3. ನೆಕ್ಸ್ಟ್ ಇದು ಏನಾಗುತ್ತೆ -1 ಈಕ್ವಲ್ ಟು -11/3 ಬಂತು. ಸೊ ಇದು -4 ಪ್ಲಸ್ 1/3 ಈಕ್ವಲ್ ಟು 11/3 ಬಂತು. 3 4 12, ಹೌದಾ? ಇಲ್ಲಿ 3 ಬರುತ್ತೆ ಇಂಟು 1. 3 4 12 -12 ಪ್ಲಸ್ 1 ಡಿವೈಡ್ ಬೈ 3 ಈಕ್ವಲ್ ಟು 11/3. ಸೊ 11/3 ಈಕ್ವಲ್ ಟು 11/3. ಓಕೆ, ಸೆಕೆಂಡ್ ಒನ್ ಆಲ್ಸೋ ವೆರಿಫೈಡ್. And the last third one is alpha beta gamma equal to -d/a. This is the last relationship. ಹೌದಾ? ಈ ಲಾಸ್ಟ್ ರಿಲೇಷನ್ಶಿಪ್ನ ವೆರಿಫೈ ಮಾಡೋಣ. ಆಲ್ಫಾ ಎಷ್ಟು 3 ಇಂಟು -1 ಇಂಟು ಗಾಮಾ ವ್ಯಾಲ್ಯೂ ಏನು -1/3. ದಿಸ್ ಶುಡ್ ಬಿ ಈಕ್ವಲ್ ಟು ಡಿ ವ್ಯಾಲ್ಯೂ ಏನು -3 ಡಿವೈಡ್ ಬೈ ಎ ವ್ಯಾಲ್ಯೂ 3. ಓಕೆ, ಡಿ ವ್ಯಾಲ್ಯೂ -3.
ಆಲ್ಫಾ ಬೀಟಾ ಗಾಮಾ. ಓಕೆ. ಸರಿ, ಇಲ್ಲಿ ನೋಡಿ ಡಿ ವ್ಯಾಲ್ಯೂ ಏನಿದೆ -3 ಇದೆ ಅಲ್ವಾ, ಸೊ -3 ಬರುತ್ತೆ. -3. ಓಕೆ, ಡಿ ವ್ಯಾಲ್ಯೂ ಇಸ್ -3 -d, ಸೊ -3. ನೆಕ್ಸ್ಟ್ 1 3 ಪ್ಲಸ್ ಇಂಟು ಮೈನಸ್, ಸಾರಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 3/3 ಈಕ್ವಲ್ ಟು ಇದು 3/3, 1 ಈಕ್ವಲ್ ಟು 1. ಸೊ ದಿಸ್ ಒನ್ ಈಸ್ ಆಲ್ಸೋ ವೆರಿಫೈಡ್. ಓಕೆ, ಈ ಪ್ರಶ್ನೆ ಸಂಖ್ಯೆ 5. ಓಕೆ, ಎಕ್ಸಾಂಪಲ್ 5, ದ 3 ಕಂಡೀಷನ್ಸ್ ಆರ್ ವೆರಿಫೈಡ್. ಚಲೋ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಟಾಟಾ ಎಕ್ಸರ್ಸೈಸ್ 2.2. ಓಕೆ, ಎಕ್ಸರ್ಸೈಸ್ 2.2ನ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ. ಬಾಯ್ ಬಾಯ್, ಓದ್ತಾ ಇರಿ, ಚೆನ್ನಾಗಿರಿ.